ಎಲ್ರಿಗೂ ನಮಸ್ಕಾರ. ಪ್ರಾಸ್ತಾವಿಕ ನುಡಿಯನ್ನ ಹೇಗೆ ಮಾತಾಡೋದಂತ ನಮ್ಗೆ ಗೊತ್ತಿಲ್ಲ. ಬೆಳಗ್ಗೆ ಕೂತ್ಕೊಂಡಾಗ ಅವ್ರು ಹೇಳಿದ್ರು. ಬಂದಂತಹ ಎಲ್ಲರಿಗೂ ನನ್ನೊಂದು ಚಿಕ್ಕ ನಮಸ್ಕಾರಗಳನ್ನು ಹೇಳುತ್ತಾ ಪ್ರಾಸ್ತಾವಿಕ ಭಾಷಣಕ್ಕೆ ನಾನು ಮೊದಲುಗೈತಾ ಇದ್ದೀನಿ. ಇಲ್ಲಿ ಕಂಡಂತ ತುಂಬಾ ಬೆಳಕುಗಳನ್ನು ಕಂಡಾಗ ನನ್ನ ಮನಸ್ಸಿಗೆ ಬಂದಂತಹ ಭಾವನೆಗಳ ಜೊತೆ ನಾನು ಪ್ರಾಸ್ತಾವಿಕವನ್ನ ಇಡ್ತೀನಿ. ಈ ರೀತಿ ತುಂಬಾ ಬೆಳಕುಗಳನ್ನ ಇಟ್ಟಾಗ ಬೆಳಕುಗಳನ್ನೆಲ್ಲ ಇಟ್ಟಾಗ ತುಂಬಾ ಗಾಳಿ ಬಂತು, ಮಳೆನೂ ಬಂತು. ಆ ಸಂದರ್ಭದಲ್ಲಿ ಪ್ರತಿಯೊಂದು ಬೆಳಕುಗಳು ಜ್ಯೋತಿಯು ನಂದಿಗೆ ಹೋಗ್ತಾ ಇತ್ತು. ಅಲ್ಲಿ ನೆರೆದಂತಹ ಜನಗಳೆಲ್ಲ ಅದನ್ನು ನೋಡ್ತಾನೆ ಇದ್ರು. ಅಲ್ಲಿಗೆ ಎಲ್ಲಾ ಜನಗಳಲ್ಲಿ ಇರುವಂತ ಒಂದು ಮುಗ್ಧ ಮಗು ಬಂದು ಒಂದು ದೀಪನ ಮಾತ್ರ ತನ್ನ ಕೈಯಲ್ಲಿ ಹಿಂಗೆ ಜೋಡಿಸಿ ಇಟ್ಟು ಬಿಡ್ತು. ಯಾಕೆಂದ್ರೆ ಉಳಿದೆಲ್ಲ ದೀಪಗಳು ನಂದಿ ಹೋಗ್ತಾ ಇದೆ. ಅವಾಗ ಅಲ್ಲಿದ್ದವ್ರನ್ನ ಹೇಳಿದ್ರು, ನೀನು ಮಳೆ ನಳೀತಾ ಇದೀಯಾ, ನಾವು ಬೇಕಿದ್ರೆ ಇನ್ನೊಮ್ಮೆ ಹಚ್ಚಬಹುದು ದೀಪನ ಅಂತ. ಆದ್ರೆ ಮೊದಲು ಹಾಕಿದಂತಹ ಒಂದು ದೀಪದ ಒಂದು ಬಾಕಿ ಆದ್ರೂ ಇರಬೇಕು ಅಂತ ಹುಡುಗ ಇಟ್ಕೊಂಡಿರ್ತಾನೆ. ಕೊನೆಗೆ ಮಳೆ ಗಾಳಿ ನಿಂತಾಗ ಆ ಬೆಳಕಿಂದ ನಂದಿ ಹೋದ ಉಳಿದ ಬೆಳಕುಗಳನ್ನೆಲ್ಲ ಅವರು ಹೊತ್ತಿಸಿದ್ರು. ಇಲ್ಲಿ ಬುದ್ಧನ ಒಂದು ಯಾವ ರೀತಿಯ ಒಂದು ಥಿಯರಿ ಇದೆಯೋ ಅದು ಕೆಲವೊಂದು ಕಡೆ ನಂದಿ ಹೋಗ್ತಾ ಇದ್ರು ಕೂಡ ಮಂಜುನಾಥ್ ಅಂತ ವ್ಯಕ್ತಿಗಳು ಅದನ್ನು ತುಂಬಾ ಕಷ್ಟದಿಂದ ಇಟ್ಕೊಂಡು ಎಲ್ಲಾ ಕಡೆ ಬೆಳಗಿಸೋದು ನೋಡುವಾಗ ನನಗೆ ಬಹಳ ಖುಷಿ ಆಗುತ್ತೆ. ಬುದ್ಧನಾಗಿ ಮರಣ ಹೊಂದೋದು ಬಹಳ ಈಸಿ. ಆದ್ರೆ ಬುದ್ಧನ ತತ್ವಗಳನ್ನು ನಾವು ಸೇರಿಸಿಕೊಂಡು ಜೀವನ ಸಾಗಿಸುವುದು ಬಹಳ ಬಹಳ ಕಷ್ಟ. ಬುದ್ಧನಿಗೆ ಒಬ್ಬ ಶಿಷ್ಯ ಇದೆಯ, ಕಶ್ಯಪ ಅಂತ. ಅವನು ತನ್ನ ಎಲ್ಲಾ ಕೋರ್ಸ್ಗಳನ್ನ ಮುಗ್ದ ಮೇಲೆ, ನಾನು ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಚಾಳಿ ಉಪನ್ಯಾಸ ಆಗಿದ್ರಿಂದ ನನ್ನ ಬಾಯಿಯಲ್ಲಿ ಆ ಮಾತುಗಳು ಬರ್ಬೋದು. ಅಪ್ಪಟ ಕನ್ನಡ ಬರೋಕ್ಕೂ ನನಗೆ ಸಾಧ್ಯ ಇಲ್ಲ. ಆ ಕೋರ್ಸ್ ಮುಗಿಸಿ ಎಲ್ಲ ಆದ್ಮೇಲೆ ಬುದ್ಧನ ಮುಂದೆ ಬಂದು ಅವನು ನಿಂತು ಹೇಳ್ತಾನೆ, ಗುರುಗಳೇ, ನೀವು ನಿನ್ನೆ ಹೇಳಿದ್ರಿ ನನ್ನ ಮುಂದೆ ಬರಬೇಕು, ನಾನೆರಡು ಮಾತಾಡ್ಬೇಕು ನಿಮ್ಗೆ ಅಂತ. ಏನು ಹೇಳಿ ಅಂತ ಕೇಳ್ತಾರೆ. ಬುದ್ಧ ಹೇಳ್ತಾನೆ, ನೀನು ಪೂರ್ಣ ಆಗ್ಬಿಟ್ಟಿದೀಯ, ಬುದ್ಧ ಪೂರ್ಣ ಆಗ್ಬಿಟ್ಟಿದೀಯ. ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನನ್ನ ಜೊತೆ ಸಂಚರಿಸುವಂತ ಯಾವುದೇ ಅವಶ್ಯಕತೆ ನಿನಗಿನ್ನಿಲ್ಲ. ನೀನ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೋದಲ್ಲೆಲ್ಲ ನಾನು ನಿನಗೆ ಏನೇನು ಕೊಟ್ಟಿದ್ದೀನೋ ಅದನ್ನೆಲ್ಲ ಖರ್ಚು ಮಾಡು. ಖರ್ಚು ಅಂದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ನೀನು ಅದನ್ನ ಹಾಕಿಕೊಂಡು ಹೋಗು ಅಂತ ಹೇಳ್ತಾನೆ. ಅವಾಗ ಕಶ್ಯಪ ಅಂತ, ಪೂರ್ಣ ಅಂತಲೇ ಕರಿತೀನಿ ನಾನು, ಪೂರ್ಣ ಕೇಳ್ತಾನೆ, ಯಾವ ದಿಕ್ಕಿಗೆ ಚಲಿಸಬೇಕು ಗುರುಗಳೇ ನೀವು ಹೇಳಿ ಅಂತ. ಅವಾಗ ಬುದ್ಧ ಹೇಳ್ತಾನೆ, ನಾನು ನಿನಗೆ ಹೇಳುವಂತ ಯಾವುದೇ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನು ಪೂರ್ಣ ಆಗ್ಬಿಟ್ಟಿದ್ಯಾ. ನಿನಗೆ ಯಾವ ದಿಕ್ಕಿಗೆ ಹೋಗ್ಬೇಕು ಆ ದಿಕ್ಕನ್ನು ಹೇಳು, ನಾನು ನಿನಗೆ ಹೇಳ್ತೀನಿ ಅಲ್ಲಿ ಹೋಗು ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಒಂದು ಪ್ಲೇಸ್ ಅನ್ನು ಹೇಳ್ತಾರೆ. ಈಗ ಅದು ಒರಿಸ್ಸಾದ ಪ್ಲೇಸ್ ಅಲ್ಲಿ ಇರುವಂತಹ ಒಂದು ಬರಡಾದ ಭೂಮಿ, ಬಟ್ ಅದರ ಪಕ್ಕದಲ್ಲಿ ಸ್ವಲ್ಪ ಗ್ರೀನರಿ ಇರುವಂತಹ ಪ್ಲೇಸ್ಗಳಲ್ಲಿ ಕೆಲವು ಜನಗಳು ತಮ್ಮ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅಂತ ಪ್ಲೇಸಿಗೆ ಹೋಗ್ತೀನಿ ಅಂತ ಅವನು ಕಶ್ಯಪ್ ಹೇಳ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ತುಂಬಾ ಡೇಂಜರಸ್ ಪ್ಲೇಸ್ ಅದು. ಆ ಜನಗಳು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಖುಷಿ ಪಡೋದ್ರಲ್ಲಿ ಖುಷಿ ಪಡುವಂತಹ ಜನಗಳು. ಅಲ್ಲಿ ಹೋಗಿ ನೀನು ಇದನ್ನು ಮಾಡೋದು ಬಹಳ ಕಷ್ಟ, ಕಠಿಣ. ಅವರಿಗೆ ನಾಗರಿಕತೆ ಇದೆ ಎಂದು ತಿಳಿದುಕೊಂಡ ಅನಾಗರಿಕರು ಅವರು. ಆದ್ರಿಂದ ನೀನು ಅಲ್ಲಿ ಹೋಗುವಾಗ ತುಂಬಾ ಸೇಫ್ ಆಗಿ ಹೋಗ್ಬೇಕು, ನಿನ್ಗೆ ಹೋಗಕ್ಕೆ ಬಹಳ ಕಷ್ಟ ಇರ್ಬೋದು ಅಂತ. ಇಲ್ಲ ಗುರುಗಳೇ, ನಮ್ಮಲ್ಲಿ ಯಾರಾದ್ರೂ ಒಬ್ಬ ಶಿಷ್ಯ ಅಲ್ಲಿ ಹೋಗ್ಲೇಬೇಕಲ್ಲ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ, ನಾನು ನಿನಗೆ ಒಂದು 3 ಪ್ರಶ್ನೆ ಕೇಳ್ತೀನಿ, ಆಮೇಲೆ ನೀನು ಹೋಗು ಅಂತ ಹೇಳ್ತಾನೆ. ಬುದ್ಧ ಒಂದನೇ ಪ್ರಶ್ನೆ ಕೇಳ್ತಾನೆ, ನೀನ್ ಅಲ್ಲಿ ಹೋದಾಗ ನಿನ್ನನ್ನು ಅವರು ಬೈಬೋದು, ಅಪಮಾನ ಮಾಡ್ಬೋದು, ಏನ್ ಮಾಡ್ತೀಯ ಅಂತ. ಅವಾಗ ಕಶ್ಯಪ ಹೇಳ್ತಾನೆ, ಅಂದ್ರೆ ಪೂರ್ಣ ಹೇಳ್ತಾನೆ, ನೀವು ಇದು ಕೇಳ್ತಾ ಇದ್ದೀರಾ ಗುರುಗಳೇ, ಯಾಕೆಂದ್ರೆ ನೀವೇ ನಮ್ಗೆ ಹೇಳ್ಕೊಟ್ಟಿದ್ದೀರಿ, ಯಾವ್ದಾದ್ರೂ ಆಹಾರವನ್ನ ಕೊಟ್ಟಾಗ ಅದು ಇಷ್ಟ ಇಲ್ಲದಾಗಿದ್ರೆ ನೀನು ತಿನ್ಬೇಡ, ಅದನ್ನು ಕೊಟ್ಟವ್ರು ಮರಳಿ ಯಾರಿಗಾದ್ರೂ ಕೊಡ್ಬೋದು. ಅದೇ ರೀತಿ ಅವ್ರು ಕೊಟ್ಟಂತಹ ಅಪಮಾನ ಅಥವಾ ಏನೇ ಇದ್ರು ನಾನು ಆ ರೀತಿ ಅದನ್ನ ಗ್ರಹಿಸ್ತೀನಿ, ಅದು ನನಗೆ ಬೇಡದ್ದು, ನನಗೆ ಬೇಡ ಅನ್ನುವಂಥದ್ದು ಅಂತ. ಎರಡನೇ ಪ್ರಶ್ನೆ ಕೇಳ್ತಾನೆ, ಆಯ್ತು ಅವ್ರು ನಿನ್ನನ್ನು ಬೈದ್ರು ಅಂತ ಇಟ್ಕೊಳ್ಳೋಣ, ಬೈಯೋದು ಬಿಟ್ಬಿಟ್ಟು ನಿನಗೆ ಹೊಡೆದ್ರು ಏನ್ ಮಾಡ್ತೀಯ ಅಂತ. ನಾನು ಅದನ್ನ ಗ್ರಹಿಸ್ತೇನೆ, ಅದನ್ನು ಕೂಡ ನಾನು ಗ್ರಹಿಸ್ತೇನೆ. ಆ ಒಳೆಗಳು ನನಗೆಲ್ಲೂ ತಾಗಿಲ್ಲ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಸಹಿಸ್ತೀನಿ, ಯಾಕೆಂದ್ರೆ ನಾನು ನಿಂತ್ಕೊಂಡಿರುವ ಭೂಮಿಗೆ ಅದಕ್ಕಿಂತ ಹೆಚ್ಚು ಸಹನೆ ಇರುವಾಗ ನಾನು ಅದರ ಮೇಲೆ ಸ್ವಲ್ಪ ಕಾಲ ಜೀವನ ಮಾಡಕ್ಕೆ ಬಂದವನು ಇನ್ನೂ ಸ್ವಲ್ಪ ಸಹಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಸರಿ, 3ನೇ ಪ್ರಶ್ನೆ ಬುದ್ಧ ಕೇಳ್ತಾನೆ, ಆಯ್ತು ನಿನ್ನನ್ನು ಹೊಡೆದು ಕೊಂದು ಹಾಕಿದ್ರೆ ಏನ್ ಮಾಡ್ತೀಯ ಅಂತ. ನನ್ನನ್ನು ಕೊಂದು ಹಾಕಿದ್ರೆ ನಾನು ಇನ್ನು ಜೀವನದಲ್ಲಿ ಮಾಡ್ಬೇಕಾದ ಯಾವುದೋ ಕೆಟ್ಟ ಪಾಪಗಳೆಲ್ಲ ಮಾಡದೇನೆ ನಾನು ಹೋಗೇನಲ್ಲ ಅಂತ ಖುಷಿ ಪಡ್ತೀನಿ ಅಂತ ಹೇಳ್ತಾರೆ. ಬುದ್ಧನಿಗೆ ಬಹಳ ಖುಷಿ ಆಗುತ್ತೆ. ಬುದ್ಧ ಹೇಳ್ತಾನೆ, ನಿನ್ನನ್ನು ಅವರು ಬೈದ್ರು, ನಿನ್ನನ್ನು ಅವರು ಹೊಡೆದ್ರು, ನಿನ್ನನ್ನು ಕೊಂದ್ರು, ನಿನಗೆ ಏನಾಗಲ್ಲ, ಯಾಕೆಂದ್ರೆ ನೀನು ಅಮರನಾಗ್ತೀಯ ಅಂತ.
ಆ ಅಮರತ್ವದ ಕಡೆಗೆ ಹೋಗೋದ್ರಲ್ಲಿ ಬುದ್ಧತೆ ಇದೆ ಅಂತೇಳಿ ಅರ್ಥ ಅಂತ ನನಗೆ ಕಾಣುತ್ತೆ. ನಾನು ಓದಿದ ಒಂದು ಪುಸ್ತಕ, ಯಾವತ್ತೂ ಓದಿದ್ದು, ಇಲ್ಲಿ ಕೂತಾಗ ನೆನಪಾಗ್ತಾ ಇತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಏನನ್ನ ನಾವು ಇಟ್ಕೊಳ್ತೀವೋ ಅದರ ಪ್ರಕಾರ ನಾವು ಮುಂದೆ ಹೋಗ್ಬೋದು. ಒಂದು ಬಾವಿಯಲ್ಲಿ ನಾವು ಒಂದು ಪಾತ್ರೆಯನ್ನ ಹಾಕಿದ್ರೆ, ಅಥವಾ ಒಂದು ಸೇದಬೇಕು ಅಂತ ಹೇಳಿ ನೀರು ತಗೊಳ್ಳೋಣ ಅಂತ ಹಾಕಿದ್ರೆ ಅದ್ರಲ್ಲಿ ನೀರು ಬಂದೇ ಬರುತ್ತೆ. ನಾವು ಎಷ್ಟು ಸೇದಿದ್ರು ಒಂದು ಬಕೆಟ್ ಹಾಕಿ ನೀರು ಅದ್ರಲ್ಲಿ ಬರುತ್ತೆ. ನಮ್ಮ ಮನಸ್ಸು ಕೂಡ ಒಂದು ಬಾವಿ ತರ, ಅದ್ರಲ್ಲಿರೋ ಭಾವನೆಗಳು ನೀರಿನ ತರ. ನಾವಿರೋ ಭಾವನೆಗಳೆಲ್ಲ ದ್ವೇಷ ಆಗಿದ್ರೆ ನಮ್ಮ ಜೊತೆ ಅಥವಾ ನಮ್ಮ ಮನಸ್ಸಿನ ಜೊತೆ ಯಾವನು ಮಾತಾಡ್ತಾನೆ ಅಂದ್ರೆ ಒಂದು ಬಕೆಟ್ ಇಳಿಸ್ತಾನೆ ಅಂದ್ರೆ ಅವನಿಗೆ ಸಿಗುವ ನೀರು ದ್ವೇಷವೇ ಆಗಿರುತ್ತೆ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿ ಪ್ರೀತಿಯನ್ನು ನಾವು ಇಟ್ಕೊಳ್ಬೇಕು. ಆ ಪ್ರೀತಿ ಇದ್ರೆ ಮಾತ್ರ ನಾವು ಇನ್ನೊಬ್ಬರಿಗೆ ಕೊಡಕ್ ಸಾಧ್ಯ. ನಾವು ಎಷ್ಟು ದ್ವೇಷಗಳನ್ನ ಇಟ್ಕೊಳ್ತೀವೋ ಅಷ್ಟು ಶತ್ರುಗಳು ಜಾಸ್ತಿ ಆಗುತ್ತೆ. ಆ ಶತ್ರುಗಳನ್ನ ನಿಭಾಯಿಸೋದೇ ನಮ್ಮ ನರಕ ಇದೆ ಜೀವನದಲ್ಲಿ. ನರಕ ಎಂಬುದು ಬೇರೆ ಎಲ್ಲೂ ಇಲ್ಲ, ಅದು ಸುಮ್ಮನೆ ನಮ್ಗೆ ಹೇಳಿದಂತ ಒಂದು ವಿಷಯ. ನಾವು ನಮ್ಮ ಒಟ್ಟಿಗೆ ಇರುವವರ ಜೊತೆ ದ್ವೇಷವನ್ನು ಬೆಳೆಸಿದ್ರೆ ಅದೇ ಒಂದು ನರಕ. ಅದನ್ನು ನಿಭಾಯಿಸೋದೇ ತುಂಬಾ ಕಷ್ಟ. ಪ್ರತಿಯೊಬ್ಬನ ಹತ್ರ ದ್ವೇಷ ಆಗ್ತಾ ಇರುವಾಗ ಕಷ್ಟ. ಅದೇ ನಮ್ಮ ಮಿತ್ರತ್ವವನ್ನು, ಪ್ರೀತಿಯಿಂದ ಮಿತ್ರತ್ವವನ್ನು ಮಾಡ್ತಾ ಇದ್ರೆ ಅದು ಒಂದು ಸುಖ, ಅದೊಂದು ಸ್ವರ್ಗ. ಅದರಿಂದ ನೀವು ಇನ್ನೊಬ್ಬರನ್ನ ಪ್ರೀತಿಸಿ. ಅವರಲ್ಲಿರೋ ತಪ್ಪುಗಳು ನಮ್ಗೆ ಬೇಡ, ಅವರಲ್ಲಿರೋ ಒಳ್ಳೇದನ್ನ ಪ್ರೀತಿಸ್ತಾ ಹೋದ್ರೇನೆ ನಮ್ಗೆ ಒಳ್ಳೇದಾಗುದು. ಈ ಒಂದು ಬುದ್ಧಿಸ್ಟ್ ಐಡಿಯಾಲಜಿ ಆರ್ಗನೈಸೇಷನ್ ಇದು ಮಾಡ್ತಾ ಇರೋದು ದಾರಿ ತಪ್ಪಿದಂತಹ ಮಕ್ಕಳನ್ನ, ಅಂದ್ರೆ ಈ ರೀತಿಯಲ್ಲಿ ಬುದ್ಧನ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಒಂದು ಶ್ರಮ. ಎರಡನೇದಾಗಿ, ಯಾರಿಗೆ ಇದರಲ್ಲಿ ಸೇರ್ಬೇಕು ಅಂತ ಆಸೆ ಇದೆಯೋ ಅವರನ್ನು ಸೇರಿಸಿ ಬುದ್ಧಿಸ್ಟ್ ಕೋರ್ಸ್ಗಳನ್ನ ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂಥದ್ದು. ಮೂರನೇದು, ಯಾರಾದ್ರೂ ಬುದ್ಧಿಸ್ಟ್ ಆರ್ಗನೈಸೇಷನ್ ಅಂದ್ರೆ ಇನ್ನೊಂದು ದೀಪ ಹಚ್ಚಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇವರು ರಿಜಿಸ್ಟ್ರೇಷನ್ಗೆ ಉಪಕಾರ ಮಾಡ್ತಾರೆ ಅನ್ನುವಂಥದ್ದು. ಇವಾಗ ನಮ್ಮ ಯುವ ಜನರು ಒಂದು ರೀತಿಯ ಭ್ರಾಂತಿನಲ್ಲಿ ಬಿದ್ದಿದ್ದಾರೆ. ಅಂದ್ರೆ ಕೋಮು ಸೌಹಾರ್ದತೆಗೆ ವಿರುದ್ಧವಾಗಿ ಹೋಗುವಂಥದ್ದು. ಆ ವಿರುದ್ಧವಾಗಿ ಹೋಗುವವರನ್ನ ಸಮಜಾಯಿಸಿ, ಅವರನ್ನು ಹೇಳಿ ಅವರನ್ನು ಈ ಟ್ರ್ಯಾಕಿಗೆ ತರುವಂತ ಇನ್ನೊಂದು ಕಷ್ಟ ಕೂಡ ಇವರು ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಕಷ್ಟ ಅಂತ ಹೇಳಕ್ ಆಗಲ್ಲ, ಅದು ದೀಪ ಬೆಳಗಿಸೋದು ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಬೆಳಗಿಸಿದ ಪ್ರತಿಯೊಂದು ದೀಪದಲ್ಲೂ ಅದರ ಅರ್ಥ ಅಡಗಿದೆ. ದೀಪ ಅಂದ್ರೆ ಏನು? ನಾವೊಂದು ದೀಪನ ಕಂಡಾಗ ಅದನ್ನ ನಮಸ್ಕಾರ ಮಾಡ್ತೀವಿ. ಅದು ಯಾರೇ ಆದ್ರೂ ಕೂಡ ಒಂದ್ಸಲ ನಾವು ನಮಸ್ಕಾರ ಮಾಡ್ತೀವಿ, ಆದ್ರೆ ಅದು ಆರಿ ಹೋದಾಗ ಯಾರು ಅದಕ್ಕೆ ನಮಸ್ಕಾರ ಮಾಡೋದಿಲ್ಲ. ಆದ್ರಿಂದ ಈ ಬುದ್ಧನ ವಿಚಾರಗಳ ದೀಪಗಳನ್ನು ನಾವು ಹಚ್ಚಿದಾಗ ಅಲ್ಲಿ ನಮಸ್ಕಾರ ಮಾಡ್ತಾರೆ, ಆ ದಾರಿಯನ್ನು ಅವರು ಹಿಡಿಯುತ್ತಾರೆ ಅನ್ನುವ ರೀತಿಯಲ್ಲಿ ಬುದ್ಧಿಸ್ಟ್ ಐಡಿಯಾಲಜಿ ಆರ್ಗನೈಸೇಷನ್ ಮುಂದೆ ಹೋಗ್ತಾ ಇದೆ. ಆದ್ದರಿಂದ ಈ ಒಂದು ಆರ್ಗನೈಸೇಷನ್ಗೆ ಶುಭಕಾಮನೆಗಳನ್ನು ಕೋರುತ್ತಾ, ಈ ಒಂದು ಆರ್ಗನೈಸೇಷನ್ ನನ್ನನ್ನ ಇಲ್ಲಿ ಬರಕ್ಕೆ ಹೇಳಿ ನೋಡಕ್ಕೆ ಬಂದಂತಹ ವ್ಯಕ್ತಿ ನಾನು. ಆದ್ರೆ ಇಷ್ಟು ಒಳ್ಳೇದಾಗಿ ನಡೀತಾ ಇರೋದು ನೋಡಕ್ಕೆ ಬಹಳ ಖುಷಿಯಾಗಿದೆ. ಎಲ್ಲರೂ ಇದರ ಒಂದು ಭಾಗದಲ್ಲಿ ಹೆಲ್ಪ್ ಮಾಡ್ತೀರಿ ಅಂತ ತಿಳ್ಕೊಂಡು ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನ ನಿಲ್ಲಿಸ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್, ಧನ್ಯವಾದ.